ನಮಸ್ಕಾರ ಸ್ನೇಹಿತರೆ, ಹನುಮಂತನಿಗೆ ಈ ರಾಶಿಯವರೆಂದರೆ ಪಂಚಪ್ರಾಣ. ಈ ನಿಯಮ ಪಾಲಿಸಿದರೆ ಮಾತ್ರ ಹನುಮಂತ ಒಲಿಯುತ್ತಾನೆ. ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಎಲ್ಲಾ ದುಃಖ ಮತ್ತು ಕಷ್ಟ ದೂರವಾಗುವುದು ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳ ಮೇಲೆ ಹನುಮಂತನ ವಿಶೇಷ ಕೃಪೆ ಇರಲಿದೆ. ಆ ಲಕ್ಕಿ ರಾಶಿಗಳ ಬಗ್ಗೆ ತಿಳಿಯೋಣ. ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳಿಂದ ನೀವು ಮುಕ್ತಿ ಪಡೆಯುತ್ತೀರಿ. ಜ್ಯೋತಿಷ್ಯದ ಪ್ರಕಾರ 12 ರಾಶಿ ಚಕ್ರಗಳಿವೆ. ಅವುಗಳಲ್ಲಿ ಕೆಲವು ರಾಶಿಗಳ ಮೇಲೆ ಹನುಮಂತನ ವಿಶೇಷ ಅನುಗ್ರಹವಿರುವುದು ಎಂದು ನಂಬಲಾಗಿದೆ. ಈ ರಾಶಿಯವರ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗಿರುವುದು ಮತ್ತು ಶತ್ರುಗಳ ಕಾಟವಿರದು. ಇವರು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮತ್ತಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು. ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಆಂಜನೇಯನ ಭಕ್ತರಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಹನುಮಂತನನ್ನು ಮಂಗಳವಾರ ಪೂಜಿಸಲಾಗುತ್ತದೆ. ಮಂಗಳವಾರವು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ಮೇಷರಾಶಿಯು ಮಂಗಳ ಗ್ರಹದ ರಾಶಿಯಾಗಿದೆ. ಆದ್ದರಿಂದ ಮೇಷರಾಶಿಯವರು ಭಕ್ತಿಯಿಂದ ಹನುಮಂತನನ್ನು ಪೂಜಿಸಿದರೆ ಅವರ ಎಲ್ಲ ಸಮಸ್ಯೆಗಳು ದೂರವಾಗುವುದು. ಹನುಮಂತನ ಕೃಪೆಯಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುವುದು ಮತ್ತು ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಹೊಂದುವಿರಿ. ಮನೆಯಲ್ಲಿ ಸಮಸ್ಯೆಗಳಿದ್ದರೂ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಸುಖ ಸಮೃದ್ಧಿ ನೆಲೆಸುವುದು. ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯ ಮೇಲೆ ಹನುಮಂತನ ವಿಶೇಷ ಕೃಪೆ ಇರುವುದು. ಇದಕ್ಕೆ ಮುಖ್ಯ ಕಾರಣ ಶ್ರೀರಾಮನು ಕಟಕ ಲಗ್ನದಲ್ಲಿ ಜನಿಸಿರುವುದು. ಕಟಕ ರಾಶಿಯವರು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಯಾವುದೇ ಅಡಚಣೆ ಬರುವುದಿಲ್ಲ ಮತ್ತು ಹಣದ ಯಾವುದೇ ಕೊರತೆ ಇರುವುದಿಲ್ಲ. ಕೆಲಸ ಮಾಡುವವರು ಮತ್ತು ವ್ಯಾಪಾರಿಗಳು ಹನುಮಂತನನ್ನು ಪೂಜಿಸಿದ ನಂತರ ಕೆಲಸ ಶುರು ಮಾಡಿದರೆ ಪ್ರಗತಿ ಹೊಂದುವಿರಿ. ಹಣ ಗಳಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಮೂರನೆಯದಾಗಿ ವೃಶ್ಚಿಕ ರಾಶಿ. ಆಂಜನೇಯ ಸ್ವಾಮಿಯ ಕೃಪೆ ವೃಶ್ಚಿಕ ರಾಶಿಯವರ ಮೇಲಿರುವುದು, ಏಕೆಂದರೆ ವೃಶ್ಚಿಕ ರಾಶಿಯು ಮಂಗಳ ಗ್ರಹದ ರಾಶಿಯಾಗಿದೆ. ಹನುಮಂತನ ಕೃಪೆಯಿಂದ ನೀವು ಜೀವನದ ಎಲ್ಲ ಕ್ಷೇತ್ರದಲ್ಲಿಯೂ ಯಶಸ್ಸು ಗಳಿಸುವಿರಿ. ಧನ ಲಾಭದ ಯೋಗವಿದೆ. ನೀವು ಜೀವನದಲ್ಲಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಮಂಗಳವಾರ ಉಪವಾಸ ಮಾಡಿ ಮತ್ತು ಹನುಮಂತನಿಗೆ ಕಡಲೆಯನ್ನು ಅರ್ಪಿಸುವುದರಿಂದ ನಿಮ್ಮ ಆಸೆಗಳು ಈಡೇರುವುದು. ಇನ್ನು ಕೊನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರು ಮಂಗಳನ ರಾಶಿಯಾಗಿದ್ದು ಇದರಿಂದಾಗಿ ನಿಮ್ಮ ಮೇಲೆ ಹನುಮಂತನ ವಿಶೇಷ ಅನುಗ್ರಹವಿರಲಿದೆ. ನಿಮ್ಮ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ಹನುಮಂತನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನೀವು ಎಲ್ಲ ಸಮಸ್ಯೆ ಮತ್ತು ಕಷ್ಟಗಳಿಂದ ಮುಕ್ತಿ ಹೊಂದುತ್ತೀರಿ. ನಿಮ್ಮ ಜೀವನವನ್ನು ಸುಧಾರಿಸಲು ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ರಾಶಿಯವರು ಪಾಲಿಸಬೇಕಾದ ನಿಯಮಗಳು ಹೀಗಿವೆ. ಮಂಗಳವಾರ ಮಾಂಸ ಮತ್ತು ಮದ್ಯಪಾನವನ್ನು ತ್ಯಜಿಸಿ ಹಾಗೂ ಬ್ರಹ್ಮಚಾರ್ಯವನ್ನು ಅನುಸರಿಸಬೇಡಿ. ಮಂಗಳವಾರ ಕೋತಿಗೆ ಬೆಲ್ಲ, ಕಡಲೆ, ಬಾಳೆಹಣ್ಣು ಅಥವಾ ಕಡಲೆಕಾಯಿಯನ್ನು ನೀಡಿ. ಪ್ರತಿದಿನ ಹನುಮಾನ ಚಾಲಿಸವನ್ನು ಪಠಿಸಿ ಮತ್ತು ಮಂಗಳವಾರ ಸುಂದರಕಾಂಡವನ್ನು ಪಠಿಸಿ. ಹನುಮಂತನಿಗೆ ಕಡಲೆಕಾಯಿಯನ್ನು ಅರ್ಪಿಸಿ ಮತ್ತು ಬಡವರು ಹಾಗೂ ನಿರ್ಗತಿಕರಿಗೆ ಆಹಾರವನ್ನು ನೀಡಿ. ಹನುಮಂತನಿಗೆ ಸುಗಂಧ ದ್ರವ್ಯ ಮತ್ತು ಗುಲಾಬಿ ಹೂವಿನ ಹಾರವನ್ನು ಅರ್ಪಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.